ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭಾರತಿ. ಟುಡೇ ಐ ವಾಂಟ್ ಟು ಟಾಕ್ ಅಬೌಟ್ ಅ ವೆರಿ ಇಂಪಾರ್ಟೆಂಟ್ ಮೀನಿಂಗ್ಫುಲ್ ಟಾಪಿಕ್. ಈ ಟಾಪಿಕ್ ಕೇವಲ ಪೇರೆಂಟ್ಸ್ಗೆ ಮಾತ್ರ ಅಲ್ಲ, ಗ್ರ್ಯಾಂಡ್ ಪೇರೆಂಟ್ಸ್ಗೆ, ರಿಲೇಟಿವ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಟೀಚರ್ಸ್ಗೆ, ಬೇಸಿಕಲಿ ಮಕ್ಕಳ ಸುತ್ತಮುತ್ತ ಇರುವ ಎಲ್ರಿಗೂ, ನಾವು ಪೇರೆಂಟ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಮಕ್ಕಳಿಗೆ ಯಾವಾಗಲೂ ಒಂದಲ್ಲ ಒಂದು ಅಡ್ವೈಸ್ ಕೊಡ್ತಾನೆ ಇರ್ತೀವಿ. ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಹೀಗೆ ಮಾತಾಡಬೇಡ, ಡೋಂಟ್ ಟಾಕ್ ಲೈಕ್ ದ್ಯಾಟ್, ಡೋಂಟ್ ಟಾಕ್ ಲೈಕ್ ದಿಸ್, ಮೊಬೈಲ್ ಜಾಸ್ತಿ ನೋಡಬೇಡ, ಆ್ಯಂಡ್ ತುಂಬ ಕೋಪ ಮಾಡ್ಕೋಬೇಡ, ಡೋಂಟ್ ಗೆಟ್ ಆ್ಯಂಗ್ರಿ, ಸುಳ್ಳು ಹೇಳಬೇಡ, ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್ ಆ್ಯಂಡ್ ಸ್ಟಡಿ ಪ್ರಾಪರ್ಲಿ ಆ್ಯಂಡ್ ಲರ್ನ್ ಗುಡ್ ಹ್ಯಾಬಿಟ್ಸ್. ಆಲ್ ದೀಸ್ ಥಿಂಗ್ಸ್ ಆರ್ ಅಬ್ಸಲ್ಯೂಟ್ಲಿ ರೈಟ್. ಬಟ್ ಮಕ್ಕಳಿಗೆ ವಾಟ್ಸ್ ರೈಟ್ ಆ್ಯಂಡ್ ವಾಟ್ಸ್ ರಾಂಗ್ ಅಂತ ಟೀಚ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿದೆ. ಆದರೆ ಬಟ್ ಟುಡೇ ಐ ಹ್ಯಾವ್ ಒನ್ ಸಿಂಪಲ್ ಕ್ವಶನ್ ಫಾರ್ ಯು ಆಲ್. Before trying to change our children, are we ready to change ourselves? Yes or no? Because children don't learn only from what we tell them. Yes or no? So today, they learn more from what they see us every single day. So ನಾವು ಮಕ್ಕಳಿಗೆ ಒಂದು ವಿಷಯ ಹೇಳ್ಬೋದು, ಬಟ್ if our actions are completely different, they will follow our actions, not our words. So that's why I strongly believe this. So children don't need only advice, they need a good examples. ಸೊ ಒಂದು ವೆರಿ ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ಹೇಳಬೇಕಂದ್ರೆ, ನಿಮಗೆಲ್ಲ ಅಪ್ಪ ಅಥವಾ ಅಮ್ಮ ಸೋಫಾ ಮೇಲೆ ಕುಳಿತುಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಓಕೆ, ಮಗು ಕೂಡ ಪಕ್ಕದಲ್ಲಿ ಫೋನ್ ಹಿಡ್ಕೊಂಡು ವಿಡಿಯೋ ನೋಡ್ಕೊಂತ ಇರುತ್ತೆ. ರೀಲ್ಸ್ಗಳು ಏನೋ ಒಂದು ಮಾಡ್ಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಕುಂತಿರುತ್ತೆ. ಸಡನ್ಲಿ ಪೇರೆಂಟ್ಸ್ ಹೇಳ್ತಾರೆ, ಇನಫ್, ಎಷ್ಟು ಹೊತ್ತಂತ ಮೊಬೈಲ್ ನೋಡ್ತೀಯಾ, ಕೀಪ್ ದ ಫೋನ್ ಅಸೈಡ್ ಆ್ಯಂಡ್ ಗೋ ಆ್ಯಂಡ್ ಸ್ಟಡಿ ಅಂತ ಹೇಳ್ತಾರೆ. ಮಗು ಫೋನ್ ಇಟ್ಟು ಹೋಗ್ಬೋದು ಅಥವಾ ಹೋಗದೇನೂ ಇರ್ಬೋದು ಅಲ್ರಿ. ಸೊ ಬಟ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದ್ಯಾಟ್ ಚೈಲ್ಡ್ ಮೈಂಡ್ ಅಂತ. ಸೊ ಯು ಆರ್ ಯೂಸಿಂಗ್ ದ ಫೋನ್, ವೈ ಕಾಂಟ್ ಐ? ಸೊ ರೈಟ್. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಫೋನ್ ಹಿಡ್ಕೊಳ್ತೀವಿ, ಬ್ರೇಕ್ಫಾಸ್ಟ್ ಮಾಡುವಾಗ ನಾವು ಫೋನ್ ಹಿಡ್ಕೊಳ್ತೀವಿ, ಆ್ಯಂಡ್ ಮತ್ತೇನು ಫ್ರೀ ಟೈಮ್ ಸಿಕ್ಕಾಗ ಕೂಡ ಫೋನ್ ಹಿಡ್ಕೊತೀವಿ, ಟಿ ವಿ ನೋಡಬೇಕಾದ್ರೂ ನಾವು ಫೋನ್ ಹಿಡ್ಕೊತೀವಿ, ಆ್ಯಂಡ್ ಬಿಫೋರ್ ಸ್ಲೀಪಿಂಗ್ ಕೂಡ ನಾವು ಫೋನ್ ಹಿಡ್ಕೊಂಡು ನೋಡ್ತಿರ್ತೀವಿ, ರೀಲ್ಸ್ಗಳು ನೋಡ್ತಿರ್ತೀವಿ, ಏನೋ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಏನೋ ಒಂದು ರಿಲೇಟೆಡ್ ವರ್ಕ್ ಏನೋ ಒಂದು ಮಾಡ್ತಿರ್ತೀವಿ. ಬಟ್ ಮಗುವಿಗೆ ಮಾತ್ರ ಡೋಂಟ್ ಯೂಸ್ ಯುವರ್ ಫೋನ್, ಮೊಬೈಲ್ ಟು ಮಚ್ ಅಂತ. ಈಸ್ ದ್ಯಾಟ್ ಫೇರ್ ಇನಫ್? ನೋ. ಮಕ್ಕಳು ನಮ್ಮ ಇನ್ಸ್ಟ್ರಕ್ಷನ್ಗಿಂತ ನಮ್ಮ ಲೈಫ್ ಸ್ಟೈಲನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. So if we really want to reduce our children's screen time, we should start with ourselves first. So this is my personal suggestion. Let's create some simple family rules. Dinner time, no phones. Family time, no phones. ಸೊ ಮಕ್ಕಳು ಮಾತಾಡುವಾಗ ಬಂದಾಗ ಸಾಧ್ಯವಾದಷ್ಟು ನಾವು ಫೋನನ್ನು ಸೈಡ್ಗಿಟ್ಟು ಅವ್ರ ಜೊತೆಗೆ ಮಾತಾಡಬೇಕು. ಲೆಟ್ಸ್ ಟಾಕ್ ಟು ದೆಮ್, ಲೆಟ್ಸ್ ಪ್ಲೇ ವಿತ್ ದೆಮ್, ಆ್ಯಂಡ್ ಲೆಟ್ಸ್ ಗೋ ಫಾರ್ ಅ ಸ್ಮಾಲ್ ವಾಕ್, ಆರ್ ಲೆಟ್ಸ್ ಆಸ್ಕ್ ಅಬೌಟ್ ದೇರ್ ಡೇ, ಆ್ಯಂಡ್ how was your school today, and what made you happy today, anything interesting happened today. ಈ ಸಿಂಪಲ್ ಕಾನ್ವರ್ಸೇಷನ್ಸ್ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗ್ತವೆ. And without giving any lecture, we are teaching them. Yes or no? So family time is more valuable than screen time. Agree or not? I don't know. But let's talk about anger and behavior. So now ಮಕ್ಕಳಿಗೆ don't shout, don't get angry, talk politely, be calm, ಇಂಥವೆಲ್ಲ ಲೆಕ್ಚರ್ಗಳನ್ನ ಹೇಳ್ತಾ ಇರ್ತೀವಿ. ಎವ್ರಿ ಸಿಂಗಲ್ ಮದರ್, ಎವ್ರಿ ಒನ್. ಬಟ್ ವಾಟ್ ಹ್ಯಾಪನ್ಸ್ ಅಟ್ ಹೋಮ್ ಗೊತ್ತಾ? ಮನೇಲಿ ಏನು ನಡೀತಾ ಇದೆ? ಸಮ್ಟೈಮ್ಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಮಕ್ಕಳ ಮುಂದೆ ಶೌಟ್ ಮಾಡ್ತಿರ್ತಾರೆ. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರ ಜೊತೆ ಒಬ್ಬರು ಡಿಸ್ರೆಸ್ಪೆಕ್ಟ್ಫುಲಿ ಮಾತಾಡ್ತಿರ್ತಾರೆ. ಟ್ರಾಫಿಕ್ನಲ್ಲಿ ಯಾರಾದರೂ ನಮ್ಮ ವೆಹಿಕಲ್ ಮುಂದೆ ಬಂದರೆ ಇಮಿಡಿಯೇಟ್ಲಿ ಬ್ಯಾಡ್ ವರ್ಡ್ಸ್ ನಾವು ಯೂಸ್ ಮಾಡ್ತೀವಿ. ಫೋನಲ್ಲಿ ಯಾರಿಗೊಂದಾದರೂ ನಾವು ಆರ್ಗ್ಯುಮೆಂಟ್ ಮಾಡ್ತಾ ಇರ್ತೀವಿ, ಶೌಟಿಂಗ್ ಮಾಡ್ತಾ ಇರ್ತೀವಿ. ಆ್ಯಂಡ್ ದ ಚೈಲ್ಡ್ ಈಸ್ ವಾಚಿಂಗ್ ಎವ್ರಿಥಿಂಗ್. ಗಾಟ್ ಇಟ್? ಚೈಲ್ಡ್ ಈಸ್ ವಾಚಿಂಗ್ ಎವ್ರಿಥಿಂಗ್. ಸೊ ನಂತರ ಅದೇ ಮಗು ಕೋಪ ಮಾಡಿಕೊಂಡು ಕೂಗಿದಾಗ ನಾವು ಹೇಳ್ತೀವಿ, ವೇರ್ ಡಿಡ್ ಯು ಲರ್ನ್ ಫ್ರಮ್ ದಿಸ್ ಬಿಹೇವಿಯರ್? ಕರೆಕ್ಟ್ ಆರ್ ನಾಟ್? So sometimes the answer is very close to us. They may have learned it from home. This is difficult to accept it, but it's true. It's reality. Children are great observers, as I observed that. They may not understand every situation, but they understand our behavior. So instead of only telling children, control your anger, we should show them how to handle anger. Namgu kopa barutte, this is completely normal. ಬಟ್ ಹೌ ವಿ ರೆಸ್ಪಾಂಡ್ ಟು ದಟ್ ಆ್ಯಂಗರ್ ಮ್ಯಾಟರ್ಸ್ ಅ ಲಾಟ್ ಅಲ್ರಿ. ಸೊ ಓಕೆ, ನನಗೆ ಸ್ವಲ್ಪ ಕೋಪ ಇದೆ, ಲೆಟ್ಸ್ ಟಾಕ್ ಆಫ್ಟರ್ ಸಮ್ ಟೈಮ್ ಅಂತ ಹೇಳಬೇಕು ಎಂದು ಕಾಮಾಗಿ ಮೊಬೈಲನ್ನು